ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಧ್ರುವ ರಾಟೆ ಅಂತವರ ವಿಡಿಯೋಗಳು ಜಾಸ್ತಿ ವೈರಲ್ ಆಗ್ತಾ ಇದೆ. ಮೋದಿ ವಿರುದ್ಧ ಮಾಡಿದಂಥ ಎಲ್ಲ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಕಾಣಿಸುತ್ತೆ. ನಾವು ಗ್ಯಾರಂಟಿ ಕೊಟ್ಟು ಏನು ಮಾಡ್ಯಾದ್ರಿ ಅವರು ಲೇಡೀಸ್ಗೆ ಕೊಟ್ಟಾರ ಅವರು ಗೊತ್ತಾಯ್ತಾ, ಬಸ್ ಫ್ರೀ ಅದೇ ಒಂದು ಕಾಲೇಜ್ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಅಥವಾ ಹಿಂಗೆ ಒಂದು ಬಡವ್ರ ಗಿಡವ್ರಿಗೆ ಏನೋ ಇದು ಮಾಡಿರೋದಿಲ್ಲ ಐತಿ ಇವ್ರು. ಮತ್ತೆ ಹಾಯ್ ಬ್ರದರ್, ನಮಸ್ತೆ. ಹೇಳಿ. ತಮ್ಮ ಹೆಸರು? ವೆಂಕಟೇಶ್. ರಾಜಕಾರಣಿ? ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೀನಿ. ಹೌದು. ಬಿಜೆಪಿ ವತಿಯಿಂದ? ಬಿಜೆಪಿ ವತಿಯಿಂದ. ಸರಿ, ಆಸ್ ಎ ಬಿಜೆಪಿ ಪಕ್ಷದವರಾಗಿ ನಿಮಗೇನು ಅನಿಸ್ತಾ ಇದೆ? ಬಿಜೆಪಿ ಪಕ್ಷವಾಗಿ ನಮಗೆ ಮೋದಿ ಅಲ್ಲೇ ಉಂಟು, ಮೋದಿನೇ ಬರಬೇಕು ದೇಶದಲ್ಲಿ. ಮೋದಿ ಬಂದಷ್ಟು ಇಡೀ ವಿಶ್ವದಲ್ಲೇ ಮೋದಿ ಏನು ಅನ್ನೋದು ಗೊತ್ತಿದೆ, ಇಡೀ ವಿಶ್ವದಲ್ಲೇ. ಹಾಗಾಗಿ ನಮಗೆ ಮೋದಿನೇ ಬಂದರೆ ನಮ್ಮ ದೇಶ ಚೆನ್ನಾಗಿರುತ್ತೆ. ಮೊದಲು ನಮ್ಮ ದೇಶ ಹೇಗಿತ್ತು ಒಂದು 60 ವರ್ಷದ ಹಿಂದ್ಗಡೆ ಗೊತ್ತಿದೆಯಲ್ಲ ನಿಮಗೆ. ಇವಾಗ ನಮ್ಮ ದೇಶ ಹೆಂಗಿದೆ, ಇಡೀ ವರ್ಲ್ಡೇ ತಿರುಗಿ ನೋಡೋ ಥರ ಮಾಡಿದ್ದಾರೆ ಮೋದಿಜಿಯವರು. ಕಾಂಗ್ರೆಸ್ ಅವರು ತಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಏನು ಮಾಡ್ತಿದ್ದಾರೆ? ಬಿಟ್ಟಿ ಭಾಗ್ಯ ಕೊಟ್ಟು ಎಲ್ಲರೂ ಆಟೋ ಡ್ರೈವರ್ಗಳೇನಿಲ್ಲ, ನಷ್ಟದಲ್ಲಿದ್ದಾರೆ. ಆಟೋ ಸೇಲ್ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ. ಟ್ಯಾಕ್ಸಿ ಡ್ರೈವರ್ಗಳು ಎಲ್ಲ ಪಾಪ ಈಗ ಲೋನ್ ಕಟ್ಕೊಳ್ಳೋದು ಎಷ್ಟೋ ಜನ ಟ್ಯಾಕ್ಸಿ ಸೇಲ್ ಮಾಡ್ತಿದ್ದಾರೆ, ಸೇಲ್ ಮಾಡಿದ್ದಾರೆ ಆಲ್ರೆಡಿ. ಏನು ಮಾಡ್ತಾರೆ? ಹೊಟ್ಟೆಗೆ ಪಾಪ ಅವರಿಗೆ ಸಂಸಾರ ನಡೆಸ್ಬೇಕಲ್ಲ. ಇವ್ರು ಬಿಟ್ಟಿ ಬಗ್ಗೆ 2,000 ರೂಪಾಯಿ ಕೊಡ್ತಂದ್ರೆ 2,000 ಯಾರಿಗೆ ಬಂದಿದೆ ಕರೆಕ್ಟಾಗಿ? ಸರಿಯಾಗಿ ಎಲ್ಲ ಮಹಿಳೆಯರಿಗೂ ಬಂದಿದೆಯಾ? ಎಲ್ಲೋ ಒಂದು 100ಕ್ಕೆ 4 ಜನಕ್ಕೆ ಬಂದರೆ 6 ಜನ ಮಹಿಳೆಯರಿಗೆ ಬರ್ತಾ ಇಲ್ಲ. ಬಿಟ್ಟಿ ಬಗ್ಗೆ ಕೊಟ್ಟು ಏನು ಪ್ರಯೋಜನ? 1000 ರೂಪಾಯಿ ಬಾಡಿಗೆ ಮಾಡೋದು 400 ಸಂಸಾರ ಹೆಂಗೆ ಮಾಡೋದು? ಇವಾಗ 400 ರೂಪಾಯಿ ಮಾಡೋದು ಕಷ್ಟ ಆಗಿದೆ ನಮ್ಮದು. ಇವರು ಬಿಟ್ಟಿ ಭಾಗ್ಯದ ಈ ಥರ ಆಗಿದೆ ನೋಡಿ. ಎಷ್ಟೋ ಜನಕ್ಕೆ ಇದರಲ್ಲಿ ಒಂದು 4% ಜನರಿಗೆ ಬಂದರೆ ಒಂದು 6% ಜನರಿಗೆ ಬರ್ತಾ ಇಲ್ಲ ಬಿಟ್ಟಿ ಭಾಗ್ಯದಿಂದ. ಬರೀ ಲಾಸ್ಗಳೇ ಆಗಿದೆ ಹೊತ್ತು ಎಷ್ಟೋ ಜನರಿಗೆ. ಈ ಸಾರಿ ಕರ್ನಾಟಕ ಸರ್ಕಾರ ಏನು ಅಂತ ತೋರಿಸ್ತಾರೆ ಈ ಸಾರಿ ನಿಮಗೆ. ಜನಗಳು ಮೋದಿ ಸರ್ಕಾರದ ಅವಧಿಯಲ್ಲಿ 10 ವರ್ಷ ಆಯ್ತು ಬಂದು, ಅಭಿವೃದ್ಧಿಗಳ ಅನುಭವಕ್ಕೆ ಬರ್ತಾ ಇದೆಯಾ? ಬರ್ತಾ ಇದೆಯಲ್ಲ. ಈಗ ನೋಡಿ ಹೈವೇಗಳು, ನಾವು ಮೊದಲೇ ಇಲ್ಲಿ ಮುರುಡೇಶ್ವರದಿಂದ ಹೊನ್ನಾವರ ಹೋಗ್ಬೇಕಂದ್ರೆ 1-1.5 ಗಂಟೆ ಆಗ್ತಿತ್ತು ಸಿಂಗಲ್ ರೋಡ್. ಈಗ ಡಬಲ್ ರೋಡ್ ಆಗಿದ್ರಿಂದ 15 ನಿಮಿಷ ನಾವು ಹೊನ್ನಾವರದಲ್ಲಿ ಇರ್ತೇವೆ ಇವಾಗ. ಅದೆಲ್ಲ ನಮಗೆ ಲಾಭ ಅಲ್ವಾ ಮೋದಿ ಸರ್ಕಾರ? ಮತ್ತು ಆಯುಷ್ಮಾನ್ ಆರೋಗ್ಯ ಕಾರ್ಡು ಬೇರೆ ಎಲ್ಲ ನಮ್ಮ ವಾರ್ಡಲ್ಲಿ, ನನ್ನ ಒಂದೇ ವಾರ್ಡಲ್ಲಿ ಎಷ್ಟೋ ಜನ ಅದನ್ನು ಇದ್ರ ಫಲ ಪಡ್ಕೊಂಡಿದ್ದಾರೆ. ಎಷ್ಟೋ ಜನ ಏನು ಮೊದಲೇ ಒಂದು ಹಾರ್ಟ್ ಆಪ್ರೇಷನ್ ಬೇಕಂದ್ರೆ ಜನ ಪಾಪ ಅಲ್ಲಿ ಇಲ್ಲಿ ದುಡ್ಡು ಒಂದು ಮಾಡ್ಕೊಂಡು ಹಾರ್ಟ್ ಆಪ್ರೇಷನ್ ಹಣ ಈಗಾಗಲ್ಲ. ಖಾಲಿ ಒಂದು 15-20 ನಿಮಿಷಕ್ಕೊಂದು ಅದನ್ನು ಸ್ಕ್ಯಾನ್ ಎಲ್ಲ ಮಾಡಿ ಹಣ ಬಂದು ಅದರ ಪಾಪ ಆಪ್ರೇಷನ್ ಮಾಡ್ಕೊಂಡು ಮನೆ ಬಂದು ತಲುಪ್ತಿದ್ದಾರೆ. 5 ಲಕ್ಷ ಕ್ಲೈಮ್ ಆಗಿದೆ. ಖಾಲಿ ನಾನು ಒಂದು ವಾರ್ಡಲ್ಲಿ ಸುಮಾರು ಒಂದು 15-20 ಮನೆ ಜನಗಳಿಗೆ ಆಗಿದೆ. ಅದ್ರ ಕ್ಲೈಮ್ ಮಾಡ್ಕೊಂಡು ಬಂದು ಈಗ ಆರಾಮಾಗಿ ಓಡಾಡ್ಕೊಳ್ತಿದ್ದಾರೆ ಮನೆಯಲ್ಲಿ. ಹಾರ್ಟ್ ಅಟ್ಯಾಕ್ ಆದಾಗ ಪಾಪ ಅವ್ರು ಎಲ್ಲಿ ಎಷ್ಟೋ ಜನ ಪಾಪ ಹೆಣ ತಗೊಬರ್ತಿದ್ರು ಮನೆಗೆ. ಇವಾಗ ಮೋದಿಯವರು ಒಂದು ಆಯುಷ್ಮಾನ್ ಆರೋಗ್ಯ ಕಾರ್ಡಿಂದ ಎಷ್ಟೋ ಜನ ಪಾಪ ಆಪ್ರೇಷನ್ ಮಾಡ್ಕೊಂಡು ಮನೆಗೆ ಬಂದು ಆರಾಮವಾಗಿ ಈಗ ಓಡಾಡ್ಕೊಂಡು ಇದ್ದಾರೆ. ಅವರು ಕೆಲಸಗಳನ್ನು ಮಾಡ್ಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಆಯುಷ್ಮಾನ್ ಕಾರ್ಡ್ ತುಂಬ ಹೆಲ್ಪ್ ಆಗಿದೆ ಸರ್, ಹೆಲ್ಪ್ ಆಗಿದೆ. ಈಗಂದ್ರೆ ಅದನ್ನ ಅನುಭವ ಹೆಲ್ಪ್ ಮಾಡ್ಕೊಂಡು ಕೇಳಿದ್ರೆ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಅವರು ಒಂದು ಫ್ಯಾಮಿಲಿಗೆ 1 ಲಕ್ಷ ಕೊಡ್ತಾ ಅಂತ ಹೇಳ್ತಾರೆ. ಎಲ್ಲಿ ಕೊಡ್ತಾರೆ ಸರ್? ಅವ್ರು ಬರಬೇಕಲ್ಲ, ಬಂದ್ರಷ್ಟೇ ಕೊಡೋದು. ಅವ್ರು ಬರ್ದೇನೆ ಕೊಡೋದು ಎಲ್ಲಿ ಹೇಳ್ತಾರೆ? ಅವ್ರಿಗೇನು ಈಗ ಏನಾದರೂ ಹೇಗಾದ್ರು ಮಾಡಿ ಗೆಲ್ಲಬೇಕಾಗದೆ, ಗೆಲ್ಲೋ ಉದ್ದೇಶ ಇಟ್ಕೊಂಡು ಏನಾದ್ರು ಮಾಡಿ ಒಂದು ಸುಳ್ಳು ಹೇಳ್ಕೊಂಡು ಗೆಲ್ಲಬೇಕಾಗಿದೆ. ಅವರಿಗೆ ಸುಳ್ಳು ಹೇಳಿ ಗೆಲ್ಲಬೇಕಾಗದೆ ಅದು ಹೇಳ್ತಿದ್ದಾರೆ. ಅವ್ರು ಬರೋದಿಲ್ಲ, ಇದು ಆಗೋದಿಲ್ಲ. ನೆಕ್ಸ್ಟ್ MP ಎಲೆಕ್ಷನ್ ಆದ್ಮೇಲೆ ಕರ್ನಾಟಕದ ಸರ್ಕಾರನೂ ಇರುವುದಿಲ್ಲ, ಕಾಂಗ್ರೆಸ್ ಸರ್ಕಾರ. ಅಭಿವೃದ್ಧಿ ಆಗಿದೆ ಅಂತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮೋದಿ ವಿರುದ್ಧವಾಗಿ ವಿಡಿಯೋಸ್ಗಳು ಬರ್ತಾ ಇದೆ. ಎಲ್ಲಿ ಅದು ತುಂಬ ಜನ ನೋಡಿ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ. ಯಾವ ಸಲುವಾಗಿ ಸರ್? ಎಲ್ಲಿ ಸರ್ ಅದು ಇವರು ಕಾಂಗ್ರೆಸ್ ಸರ್ ಅದು ಇದು ಸುಳ್ಳು ಅಪಪ್ರಚಾರ ಮಾಡೋದ್ರಿಂದ ಎಲ್ಲೋ ಒಂದು 2-3 ಮೀಡಿಯಾದಲ್ಲಿ ತೋರಿಸ್ತಾ ಇರ್ಬೋದು ಅಷ್ಟೇ. ಎಲ್ಲ ಮೀಡಿಯಾದಲ್ಲೂ ಬರ್ತಾ ಇಲ್ಲ. ಇದೆಲ್ಲ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗಲ್ಲ ಸರ್. ಜನಗಳಿಗೆ ಏನು ಅಂತ ಗೊತ್ತಾಗಿದೆ. ಮೋದಿ ಅವ್ರು ಏನಂತ ಇಡೀ ವಿಶ್ವದಲ್ಲಿ ಅವ್ರು ಹೆಸರು ಮಾಡಿದ್ದಾರೆ ಅಂದ್ರೆ ಮೇಲೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅವ್ರು ಏನಂತ ಗೊತ್ತಿಲ್ವಾ? ಮೋದಿ ಅವ್ರು ಏನಂತ ಗೊತ್ತಾಗಿದೆ. ಮೋದಿ ಅವರು ಖಂಡಿತ ಬಂದೇ ಬರ್ತಾರೆ. ಇಡೀ ಅವರು 400 ಬಾರ್ ಅಂತ ಹೇಳಿದ್ದಾರೆ, ಅದಕ್ಕೂ ಮೇಲೆ ಬಂದೇ ಬರ್ತಾರೆ. ತಮ್ಮ ಹೆಸರು? ರಾಜನಾಯಕ್ ಅಂತ. ಮತ್ತೆ ಸರ್, ಎಲೆಕ್ಷನ್ ಒಂದೊಂದು ಹಂತವಾಗಿ ಆಗ್ತಾ ಇದೆ. ಈ ಸಲ ಏನಾಗ್ಬೋದು ಸರ್ ಕೇಂದ್ರದಲ್ಲಿ BJP ಬರಬೇಕು, ಮೋದಿ ಅವರೇ ಬರಬೇಕು. ಯಾವ ಸಲ? ಯಾಕಂದ್ರೆ ದೇಶ ಅಭಿವೃದ್ಧಿ ಅಂತ ಸಾಕ್ತಿರುವಾಗ ಈ ಕಾಂಗ್ರೆಸ್ನವ್ರು ಈಗ ಬಿಟ್ಟಿ ಬಗ್ಗೆ ಕೊಟ್ಟು ಮತ್ತೆ ದೇಶನ 10 ವರ್ಷ ಹಿಂದೆ ತಗೊಂಡು ಹೋಗ್ತಾರೆ. ಆ ಉದ್ದೇಶಕ್ಕೆ ಮೋದಿ ಅವರು ಬರಬೇಕು. ಆ ಸಲುವಾಗಿ ಮೋದಿ ಬರಬೇಕು. ಓಕೆ. ಕಾಂಗ್ರೆಸ್ಗಳು ಒಂದು ಕಡೆ ಗ್ಯಾರಂಟಿಗಳ ಸ್ಕೀಮಲ್ಲಿ ಭರವಸೆ ಇಟ್ಕೊಂಡಿದೆ. ಅವ್ರು ಸರ್ವನಾಶ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಾವು ಅದ್ರ ಮೂಲಕನೇ ವಿನ್ ಆಗ್ತೀವಿ ಅನ್ನುವಂಥ ಭರವಸೆ ಕಾಂಗ್ರೆಸ್. ಭರವಸೆಯಲ್ಲಿ ಇದ್ದಾರೆ ಅವರು. ಹೇಳಲಿಕ್ಕೆ ಬರೋದಿಲ್ಲ ಸರ್, ಜನರ ಹುಚ್ಚು ಬುದ್ಧಿ. ಹೌದು, ಆಸೆ ಪಡ್ತಾರೆ ಜಾಸ್ತಿ. ಹೋಗ್ಲೂಬಹುದು. ಏನು ದೇಶಾಭಿಮಾನ ಇರೋನು ಹೋಗಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಕೆಲವೊಂದು ಮಾಧ್ಯಮಗಳು ಯೂಟ್ಯೂಬ್ ಮೂಲಕ ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಮೋದಿ ವಿರುದ್ಧ ಸಾಕಷ್ಟು ವಿಡಿಯೋಸ್ಗಳು ಬರ್ತವೆ. ಅದು ಇದು ಡಾಕ್ಯುಮೆಂಟ್ ಇಟ್ಟು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದಾರೆ. ಇದೇನಾದ್ರು ಪರಿಣಾಮ ಆಗುತ್ತೆ ಸರ್? ಈಗ ನೀವು ನೋಡ್ತಾ ಇದ್ದೀರಿ, ಧ್ರುವ ರಾಟೆ ವಿಡಿಯೋಗಳು ಬರ್ತಾ ಇದೆ, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಣಾಮ ಬೀರುತ್ತೆ ಸರ್, ಹೆಚ್ಚಿನ ಪಕ್ಷ. ಆದ್ರೆ ಮೋದಿ ಅವ್ರ ವಿರುದ್ಧ ಏನು ಒಂದು 10% ವಿರುದ್ಧ ಆಗ್ಬೋದು, ಬಿಟ್ಟರೆ 90% ಮೋದಿ ಅವ್ರ ಕಡೆನೇ ಇದೆ. ಅದು
ಇವ್ರು ಏನೇ ಹೇಳಿದ್ರು ನಂಬ್ತಾ ಇಲ್ಲ ಬಟ್ ಅದು ಓನ್ಲಿ ವ್ಯೂಸ್ ಅಂತೀರಿ ನೀವು. ಹಾಂ ನೀವು ನೋಡ್ತೀರಾ ಸರ್ ವಿಡಿಯೋನ? ನೋಡ್ತೇವೆ. ನಿಮಗೆ ಏನು ಅನಿಸ್ತು ಸರ್? ಎಷ್ಟೇ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕ್ಸಿದ್ರು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಅವ್ರ ಪರನೇ, ನಾವು ಮೋದಿಯವ್ರ ಪರನೇ. ಮತ್ತೆ ಏನಾಗ್ಬೋದು ಸರ್ ಈ ಸಲ? ಒಂದು ಕಡೆ ನರೇಂದ್ರ ಮೋದಿ, ಇನ್ನೊಂದು ಕಡೆ ಇಡೀ ಇಂಡಿ ಮೈತ್ರಿಕೂಟ. ಖಂಡಿತ ನರೇಂದ್ರ ಮೋದಿ ಅವರು ಬರ್ತಾರೆ. ಯಾವ ಸಲುವಾಗಿ? ಯಾವ ಸಲುವಾಗಿ ಅಂದರೆ ಮೋದಿಯವರ ಬಗ್ಗೆ ಏನು ಯೋಜನೆಗಳು ಇತ್ತು ಅವು ಎಲ್ಲವೂ ಕೂಡ ಯಶಸ್ವಿ ಕಂಡಿದೆ ಇದುವರೆಗೆ. ಮತ್ತು ಇದುವರೆಗೆ ಈ ನಾವು ರೀಸೆಂಟಾಗಿ ನೋಡುವಂಥ ಆಡಳಿತ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರು ಇದ್ದೇ ಇದೆ. ಯಾವುದು ಕೂಡ ಅಷ್ಟೊಂದು ಆಗ್ತಾ ಇಲ್ಲ, ಎಫೆಕ್ಟಿವ್ ಆಗ್ತಾ ಇಲ್ಲ. ಈ ಗ್ಯಾರಂಟಿ ಸ್ಕೀಮ್ಗಳು ಸರ್ ಏನಾದ್ರು ವರ್ಕೌಟ್ ಆಗ್ಬೋದಾ? ಎಲೆಕ್ಷನ್ ಮೇಲೆ ಏನಾದ್ರು ಪರಿಣಾಮ ಬೀರ್ಬೋದು? ಯಾವುದು? ಈಗ ಒಂದು ಕಡೆ ಮೋದಿ ಗ್ಯಾರಂಟಿ ಅಂತಾರೆ, ಇನ್ನೊಂದು ಕಡೆ ಸಿದ್ದು ಸರ್ಕಾರದ 5 ಗ್ಯಾರಂಟಿಗಳು. ಈ ಎಲೆಕ್ಷನಲ್ಲಿ ಏನಾದ್ರು ಪರಿಣಾಮ ಬೀರ್ಬೋದಾ ಅಥವಾ ಅದು ವಿಧಾನಸಭೆ ಎಲೆಕ್ಷನ್ ಮಾತ್ರ ಸೀಮಿತವಾಗಿದೆ? ಖಂಡಿತ ಈಗ ಯಾವುದೂ ಪರಿಣಾಮ ಬೀರಲಿಕ್ಕಿಲ್ಲ ಸರ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಧ್ರುವ ರಾಟೆ ಅಂತವರ ವಿಡಿಯೋಗಳು ಜಾಸ್ತಿ ವೈರಲ್ ಆಗ್ತಾ ಇದೆ. ಮೋದಿ ವಿರುದ್ಧ ಮಾಡಿದಂಥ ಎಲ್ಲ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಕಾಣಿಸುತ್ತೆ. ಯಾವ ಸಲುವಾಗಿ ಸರ್? ಸರ್ ಇದರಿಂದ ಏನು ಇಫೆಕ್ಟ್ ಆಗ್ತಿಲ್ಲ ಖಂಡಿತ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಾಜಕೀಯ ಶಿಕ್ಷಣ ಇವತ್ತು ಯಾವುದಕ್ಕೆ ಹೇಳಿಕೊಡ್ಬೇಕಾಗಿತ್ತು, ಯಾವುದು ಒಳಿತು ಯಾವುದು ಕೆಡುಕು ಅನ್ನೋ ವಿಚಾರ ಮಾಡುವಂಥ ಒಂದು ಶಕ್ತಿ ಪ್ರತಿಯೊಬ್ಬ ಒಂದು ನಾಗರಿಕನಿಗೂ ಇದೆ. ಹಾಗಾಗಿ ಖಂಡಿತ ಮೋದಿ ಪಕ್ಕ. ಸರ್ ಎಲೆಕ್ಷನ್ ಬರ್ತಾ ಇದೆ, ಒಂದೊಂದು ಹಂತವಾಗಿ ಆಗ್ತಾ ಇದೆ. ಈ ಸಲ ಏನಾಗ್ಬೋದು ಸರ್ ಕೇಂದ್ರದಲ್ಲಿ? ಈ ಸಲ ಮೋದಿ ಗ್ಯಾರಂಟಿ ಅಂತೀರಿ. ಈ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಒಂದು ಕಡೆ ಮೋದಿ ಗ್ಯಾರಂಟಿ ಅಂತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ 5 ಗ್ಯಾರಂಟಿಗಳು, ಇದೇನಾದ್ರು ವರ್ಕೌಟ್ ಆಗುತ್ತಾ ಎಲೆಕ್ಷನ್ ಮೇಲೆ? ವರ್ಕೌಟ್ ಆಗೋದಿಲ್ಲ, ಆಗಲ್ಲ ಅಂತೀರಿ ಸರ್. ಇತ್ತೀಚೆಗೆ ಕೆಲವೊಂದು ಯೂಟ್ಯೂಬರ್ಗಳು ಮೋದಿ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಸ್ಗಳು ಮಾಡ್ತಾ ಇದೆ. ಇದೇನಾದ್ರು ಮೋದಿ ಸ್ಥಾನಕ್ಕೆ ಏನಾದ್ರು ಕುತ್ತು ತರ್ಬೋದಾ ಅಂತ? ಅದೆಲ್ಲ ಪರಿಣಾಮ ಬೀಳೋದು. ಅದು ಓನ್ಲಿ ವಿಡಿಯೋ ಅಂತೀರಿ. ಯಾರು ನೋಡ್ತಾರೆ ಸರ್? ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಅದಕ್ಕೆ? ಗೊತ್ತಿಲ್ಲ, ಬಟ್ ಅದೆಲ್ಲ ಪರಿಣಾಮ ಬೀರಲ್ಲ. ಸರ್ ತಮ್ಮ ಹೆಸರು? ಸಂತೋಷ್ ಲಕ್ಷ್ಮಣ್ ನಾಯ್ಕ ಹೇಳಿ. ಸಂತೋಷ್ ಅಂತ. ಲಕ್ಷ್ಮಣ್ ನಾಯ್ಕ ಕಾಜಿ ಮನೆ. ಎಲೆಕ್ಷನ್ ಬರ್ತಾ ಇದೆ, ಒಂದೊಂದು ಹಂತವಾಗಿ ಆಗ್ತಾ ಇದೆ. ಈ ಸಲ ಏನಾಗ್ಬೋದು ಸರ್? ಈ ಸಲ ಬಿಜೆಪಿ ಬರಬೇಕು. ಬಿಜೆಪಿ ಮೋದಿ ನೋಡಿ ಓಟ್ ಹಾಕೋದು, ಮತ್ತೆ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕೋದಲ್ಲ, ಮೋದಿ ನೋಡಿ ಓಟ್ ಹಾಕೋದು. ಮತ್ತು ಈ ವಾರಂಟಿ ಸ್ಕೀಮ್ಗಳು ಮತ್ತು ಮೋದಿ ಗ್ಯಾರಂಟಿ ಇವೆಲ್ಲ ತುಂಬ ಭರಾಟೆ ಇರೋ ಕಾರಣಕ್ಕೆ ಈ ಸಲ ಅದೆಲ್ಲ ಪರಿಣಾಮ ಬೀರ್ತದ ಎಲೆಕ್ಷನ್ ಮೇಲೆ? ಗ್ಯಾರಂಟಿ ಬಗ್ಗೆ ಈಗ ಜನನ ತಿಂತಾ ಇದ್ದಾರೆ. ಗ್ಯಾರಂಟಿ ಏನು ವಿಷಯ ಏನು ಹೇಳಿ, ಒಬ್ಬರಿಗೆ ಬರ್ತದೆ ಒಬ್ಬರಿಗೆ ಬರೋದಿಲ್ಲ. ಆ ಗ್ಯಾರಂಟಿ ಇವತ್ತು ಕೊಟ್ಟರು ನಾಳೆ ತಗೊಳ್ತಾರೆ ಅವರು. ಅಂದರೆ ಇವತ್ತು ಕೊಟ್ಟರು ನಾಳೆ ಮತ್ತು ಏನಾರು ಹೆಚ್ಚು ಕಡಿಮೆ ಆದ ಮತ್ತು ಅದೇ ವಾಪಸ್ ತಗೊಂಬೋದೆ. ಕರೆಂಟು ಫ್ರೀ ಅಂತ್ರಿ, ಇದು ಗೃಹಲಕ್ಷ್ಮಿ ಕೊಡ್ತಂದ್ರೆ ಯಾರು ಏನು ಕೊಡೋದಿಲ್ಲ, ಎಲ್ಲ ನಮ್ಮ ಕೈಯಿಂದ ಕೊಡೋದೆ. ನಮ್ಮ ಕೈಯಿಂದ ಕೊಟ್ಟು ನಮ್ಮ ಹೆಂಗಸರು ಕೊಡೋದು. ಕರೆಂಟ್ ಬಿಲ್ ಉಂಟಲ್ಲ ಮತ್ತು ಅದು ಎಲ್ಲ ನಮ್ಮ ಕೈಯಿಂದ ಕೊಡೋದು. ಮತ್ತು ಏನು ಅವ್ರಿಗೇನು ಕೈಯಿಂದ ಯಾರ್ದು ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ಕ್ಯಾಂಡಿಡೇಟ್ ಆಗಲಿ ಇಲ್ಲ ಮುಖ್ಯಮಂತ್ರಿ ಇದಾಗಲಿ ಅವ್ರ ಮನೇದು ಏನು ಕೊಡ್ತಾ ಇಲ್ಲ. ಎಲ್ಲ ಏನಿದ್ರು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿತ್ತು. ಇದು ಓಟ್ ಕನ್ವರ್ಟ್ ಆಗ್ತದ? ಆಗ್ತದೆ. ಹಿಂದುತ್ವದವ್ರು ಇದ್ದವ್ರಿಗೆ, ಹಿಂದುತ್ವ ಹೇಳೋದು ಗೊತ್ತು ಇದ್ದವ್ರಿಗೆ ಮಾತ್ರ ಅದು ಓಟ್ ಆಗ್ತದೆ. ಈಗ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಸ್ಗಳು ಬರುತ್ತೆ. ಅವೆಲ್ಲ ಏನಾದರೂ ಮೈನಸ್ ಆಗ್ಬೋದಾ ಮೋದಿಗೆ? ಮೋದಿ ಸ್ಥಾನಕ್ಕೆ ಮೋದಿಗೆ ಏನು ಮೈನಸ್ ಆಗೋದಿಲ್ಲ. ಈ ಸರಿ ಪ್ರಧಾನಿ ಮಾತ್ರ ಅವರೇ. ಅವ್ರು ಏನು ವಿಡಿಯೋ ನೋಡ್ತಾ ಇದ್ರೆ ಆ ಥರದ್ದು? ನಾನು ನೋಡ್ತೇನೆ, ನೋಡ್ತಾ ಇದ್ದೆ, ಮೊಬೈಲಲ್ಲಿ ಕಾಯಂ ನೋಡ್ತಾ ಇರ್ತದೆ. ಬಟ್ ನೀವು ಅದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ? ನಾನು ಯಾವುದು ರಿಪೀಟ್ ಮಾಡ್ತಾ ಇಲ್ಲ. ಅಂದರೆ ಇನ್ನೊಬ್ಬರ ಬಗ್ಗೆ ಟೀಕೆ ಅವ್ರು ಏನೇ ಹೇಳ್ಯಾರ ಹೇಳ್ಕೊಂಡು ಅವ್ರಿಗೆ ಟೀಕೆ ಮಾಡ್ತಾ ಇಲ್ಲ. ಆದರೆ ಇವ್ರು ಏನೇ ಟೀಕೆ ಮಾಡ್ರು ಮೋದಿಗೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪ್ರಧಾನಿ ಮೋದಿನೇ. ತಮ್ಮ ಹೆಸರು ಸರ್? ನನ್ನ ಹೆಸರು ಆನಂದ್ ಅಂತ. ಎಲೆಕ್ಷನ್ ಬರ್ತಾ ಇದೆ, ಒಂದೊಂದು ಹಂತವಾಗಿ ಆಗ್ತಾ ಇದೆ. ಏನಾಗ್ಬೋದು ಸರ್ ಈ ಸಲ ಕೇಂದ್ರದ? ಈ ಸಲ ಬಿಜೆಪಿನೇ. ಬಿಜೆಪಿ ಯಾವ ಕಾರಣಕ್ಕೆ ಸರ್? ನಮ್ದು ಅಂದ್ರೆ ನಾವು ಯಾವಾಗಲೂ ಹಿಂದುತ್ವ ಸಲುವಾಗಿ ನಾವು ಬಿಜೆಪಿ ಅಷ್ಟೇ ಬಿಟ್ಟರೆ ಮತ್ತೆ ಬಿಜೆಪಿನೇ. ನಾವು ಒಂದು ಕ್ಯಾಂಡಿಡೇಟ್ ಸಲುವಾಗಿ ಹೋಗೋದಿಲ್ಲ. ನಾವು ಅಲ್ಲಿ ಅವರು ಇವರು MLA ಅವರು ಅದಲ್ಲ, ನಾವು ಹಿಂದುತ್ವಕ್ಕೋಸ್ಕರ ಹೋರಾಡೋರು. ನಾವು ಹಿಂದುತ್ವ ಅಷ್ಟೇ ಸರ್. ನಾವು ಬಿಜೆಪಿನೇ ನಾವು ಓಟ್ ಹಾಕೋದು. ನಾವು ಊಟದ ದಿನಕ್ಕೆ ಇಷ್ಟು ವರ್ಷ ಇದ್ರು ನಾವು ಅಂದ್ರೆ ಬಿಜೆಪಿನೇ ಓಟ್ ಹಾಕ್ತಾ ಇದ್ದೆ. ಬಿಜೆಪಿನೇ. ಮೋದಿ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮೋದಿ ಮಾಡಿದ್ದಾರೆ, ಅಭಿವೃದ್ಧಿ ಎಲ್ಲ ಮಾಡ್ಯಾರ, ಅಭಿವೃದ್ಧಿ ಆಗಿದೆ. ಹೌದು. ನಮಗೆ ಮೋದಿ ಬೇಕಂತ, ನಮಗೆ ಬೇರೆ ಯಾರು ಬೇಡ. ಈ ಗ್ಯಾರಂಟಿ ಸ್ಕೀಮ್ಗಳು ಸರ್ ಒಂದು ಕಡೆ ಕಾಂಗ್ರೆಸ್ ಭರವಸೆಯಲ್ಲಿದೆ. ನಾವು ಗ್ಯಾರಂಟಿ ಕೊಟ್ಟು ಏನು ಮಾಡ್ಯಾದ್ರಿ ಅವರು ಲೇಡೀಸ್ಗೆ ಕೊಟ್ಟಾರ. ಅವರು ಗೊತ್ತಾಯ್ತಾ? ಬಸ್ ಫ್ರೀ ಅದೇ ಒಂದು ಕಾಲೇಜ್ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಅಥವಾ ಹಿಂಗೆ ಒಂದು ಬಡವ್ರ ಗಿಡವ್ರಿಗೆ ಏನೋ ಇದು ಮಾಡೋದಿಲ್ಲ ಐತಿ. ಇವ್ರು ಮತ್ತೆ ಇವ್ರು ಏನು ಮಾಡ್ಯಾರ? ಈ ಲೇಡೀಸ್ ಓಟ್ ಹಾಕ್ಬೋದು ಸರ್, ಮಹಿಳೆಯರ ಓಟ್ ಬೀಳ್ಬೋದು. ಮಹಿಳೆಯರಿಗೆಲ್ಲ ಈಗ ಅನುಭವ ಆಗದೆ. ಈಗ ಆವಾಗ ಬಿಟ್ಟಿ ಭಾಗಕ್ಕೆ ಹೋಗಿ
ಇದು ಹನುಮಂತ ಮಾತಾಡ ನಮ್ದು ಮೋದಿನೇ, ಯಾವಾಗಲೂ ಮೋದಿನೇ. ಮೋದಿ ನಾವು ಹಾಕೋದು ಬಿಜೆಪಿಗೆ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ಗಳು ಬರುತ್ತೆ ಮೋದಿ ವಿರುದ್ಧವಾಗಿ. ಇದು ಅದು ಅವರೆಲ್ಲ ಮಾಡ್ಕೊಳ್ತಾರ ಅವ್ರು, ಅದು ಒಂದೊಂದು ಇಲ್ಲ ಅದೊಂದೆಲ್ಲ ಹೇಳ್ತಾರ ಅವ್ರು, ಅದೆಲ್ಲ ಎಂತ ಮಾಡ್ಲಿಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಯಾವ್ದು ಯೋಚನೆ ಮಾಡಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲ, ನಾವು ಹಾಕೋದು ಫಿಕ್ಸ್ ಮೋದಿಗೆ. ಯಾರೇ ನಿಲ್ಲಿ ನಾವು ಹಾಕೋದು ಬಿಜೆಪಿಗೆ. ನಾವು ಹಿಂದುತ್ವ ಸಲುವಾಗಿ ಯಾವಾಗಲೂ ಈ ಸಾಲಿನಲ್ಲಿ ಯಾವಾಗಲೂ ಇರ್ತದೆ. ಕ್ಯಾಂಡಿಡೇಟ್ ಯಾವನಾಗಿರ್ಲಿ